Hello and welcome to PW Kannada. ನಾನು ಚೈತ್ರ ನಿಮ್ಮ ಬಾಟನಿ ಟೀಚರ್ and ಇವತ್ತಿನ ಸೆಷನ್ ಅಲ್ಲಿ we are going to be doing about photosynthesis in higher plants. ಇದು most important questions along with exemplar questions. So ನೋಡೋಣ ಎಷ್ಟು ಪ್ರಶ್ನೆಗಳನ್ನು ನಾವು ಸಾಲ್ವ್ ಮಾಡಬಹುದು. Along with that weightage ಎಷ್ಟು ಅಂತ ನೋಡೋಣ. So if you see the years from 2024 to 2019 ಪ್ರತಿ ವರ್ಷ ಒಂದು ಪ್ರಶ್ನೆಯನ್ನ ಕೇಳಿದ್ದಾರೆ. The year 2023 ಯಾವುದೇ ಪ್ರಶ್ನೆಯನ್ನ ಕೇಳಿಲ್ಲ ಈ ಪರ್ಟಿಕ್ಯುಲರ್ ಚಾಪ್ಟರ್ ಇಂದ. So on an average if I go, the number of questions that have been asked are ಒಂದು ಪ್ರಶ್ನೆಯನ್ನ ಕೇಳ್ತಾರೆ. 2024ನಲ್ಲಿ this particular question belonged to the colors of pigment and ranging from 2022 to 2019 ನಿಮಗೆ ಪ್ರಶ್ನೆಗಳನ್ನ ಕೇಳಿರೋದು ಅವರು from the topic photophosphorylation, right? And then you also had questions asked from C3 cycle and of course C4 cycle, and then factors affecting photosynthesis. So illinda ella prashnegalanna keltare. This is the highlight of the chapter and of course this includes the entire chapter. Idu conceptual chapter agiro karanadinda illinda nimge ಸ್ವಲ್ಪ ಡಿಫಿಕಲ್ಟ್ ಕ್ವೆಶನ್ಸ್ ಕೂಡ ಕೇಳ್ತಾರೆ. ಅಂದರೆ ಸ್ವಲ್ಪ ತಿರುಗಿಸಿ ಕೇಳುವಂಥದ್ದು ಎಲ್ಲ ಪಾಸಿಬಿಲಿಟೀಸ್ ಈ ಪರ್ಟಿಕ್ಯುಲರ್ ಕಾನ್ಸೆಪ್ಟ್ ಇಂದ ಕೇಳೋ ಚಾನ್ಸಸ್ ತುಂಬ ಹೈ ಇದೆ, ರೈಟ್? ಸೊ ಇದನ್ನ ಹೇಳ್ತಾ ವಿ ವಿಲ್ ಗೆಟ್ ಇನ್ ಟು ದ ಫಸ್ಟ್ ಕ್ವೆಶನ್. ವಿಚ್ ಮೆಟಲ್ ಅಯಾನ್ ಇಸ್ ಅ ಕಾನ್ಸ್ಟಿಟ್ಯೂಯೆಂಟ್ ಆಫ್ ಕ್ಲೋರೋಫಿಲ್ ಅಂತ ಕೇಳ್ತಾ ಇದ್ದಾರೆ. ಸೊ ಕ್ಲೋರೋಫಿಲ್ ಅಲ್ಲಿ ಯು ಹ್ಯಾವ್ ಟೂ ಪಾರ್ಟ್ಸ್. ಸೊ ಒಂದು ತಲೆಯ ಭಾಗ, ಇದನ್ನ ನಾವು ಪಾರ್ಫೈರಿನ್ ರಿಂಗ್ ಅಂತ ಕರೆಯುವಂಥದ್ದು. ಅಂಡ್ ದೆನ್ ದ ಟೇಲ್ ಪಾರ್ಟ್, ಟೇಲ್ ಅನ್ನ ನಾವು ಫೈಟಾಲ್ ಟೇಲ್ ಅಂತ ಕರಿತೀವಿ. ಇಟ್ಸ್ ಅ ಲಾಂಗ್ ಹೈಡ್ರೋಕಾರ್ಬನ್ ಟೇಲ್. ಹೆಡ್ ಅಲ್ಲಿ ಪಾರ್ಫೈರಿನ್, ದಿಸ್ ಇಸ್ ದ ಪಾರ್ಟ್ ವಿಚ್ ಕಂಟೈನ್ಸ್ ಮೆಗ್ನೀಷಿಯಂ ಆಟಮ್. ಸೊ ನಮಗೆ ಮೆಗ್ನೀಷಿಯಂ ಆಟಮ್ ಇದರ ತಲೆಯ ಭಾಗದಲ್ಲಿ ಬರುವಂಥದ್ದು. Something that of course you will have to remember, idu exemplar prashne agirodu. Let's go forward. Which pigment acts directly to convert light energy to chemical energy? Illi kottiranta prashneyalli directly anta ide. So when they ask directly, you have to look at the pigment which loses its electron. Thappanta electron release madodu, let's say chlorophyll A. Let's say alla chlorophyll A. Eradu type ina chlorophyll A ide. One has an absorption wavelength of 680 nanometer and ಇನ್ನೊಂದು 700 nanometer. ಸೊ ಇದು ನಿಮಗೆ ಫೋಟೋಸಿಸ್ಟಮ್ 1 and ಇದು ನಿಮಗೆ ಫೋಟೋಸಿಸ್ಟಮ್ 2 ಇನ ರಿಯಾಕ್ಷನ್ ಸೆಂಟರ್ ಆಗುತ್ತೆ ಅಲ್ವಾ? ಎಸ್. ಕ್ವೆಶ್ಚನ್ ನಂಬರ್ 3. ಫೋಟೋಸಿಂಥೆಟಿಕಲಿ ಆಕ್ಟಿವ್ ರೇಡಿಯೇಷನ್ PAR ಯಾವ ವೇವ್ಲೆಂತ್ ಮಧ್ಯ ಬೀಳುತ್ತೆ? ಸೊ ದಿ ಆನ್ಸರ್, ಇಟ್ಸ್ ಅ ಡೈರೆಕ್ಟ್ ಕ್ವೆಶ್ಚನ್, 400 to 700. ಇದು ನಮ್ಮ ವಿಸಿಬಲ್ ಸ್ಪೆಕ್ಟ್ರಮ್ ಅಲ್ಲಿ ಬರೋದು, ವಿಬ್ಗ್ಯಾರ್ ಅಲ್ವಾ? ಸೊ ವಿಸಿಬಲ್ ಸ್ಪೆಕ್ಟ್ರಮ್ ಅಲ್ಲಿ ನಿಮ್ಗೆ ಫೋಟೋಸಿಂಥೆಟಿಕಲಿ ಆಕ್ಟಿವ್ ರೇಡಿಯೇಷನ್ ಇರುವಂಥದ್ದು. ಬಿಫೋರ್ ದ ವಿಸಿಬಲ್ ಸ್ಪೆಕ್ಟ್ರಮ್ ಯು ಹ್ಯಾವ್ ಆಲ್ ದ ಶಾರ್ಟ್ ಆಫ್ ವೇವ್ ಲೆಂತ್ ಲೈಕ್ UV ರೇಸ್ ಅಂಡ್ ಆಲ್, ಅಂಡ್ ಬಿಯಾಂಡ್ ರೆಡ್ ನಿಮ್ಮ ಹತ್ರ ಇನ್ಫ್ರಾರೆಡ್ ರೇಡಿಯೇಷನ್ಸ್ ಬರುತ್ತೆ. ಈ ಎರಡು ವೇವ್ ಲೆಂತ್ ಅನ್ನ ಗಿಡಗಳಿಗೆ ಯೂಸ್ ಮಾಡೋಕ್ಕಾಗಲ್ಲ. ವಾಟ್ ದೇ ಯೂಸ್ ಇಸ್ ವಿಸಿಬಲ್ ಸ್ಪೆಕ್ಟ್ರಮ್. ಇದರಲ್ಲಿ ಕೂಡ red and blue being the wavelengths at which photosynthesis will occur. Violet, indigo, green, yellow, orange alli ella photosynthesis nadiyalla. Do remember this. Okay. Which light range is least effective in photosynthesis? Least effective kelta idare. So when they ask least effective andre almost no photosynthesis in this color anta kelidre ಇದಕ್ಕೆ ಉತ್ತರ ಏನಿರಬಹುದು? ಇದಕ್ಕೆ ಉತ್ತರ ನಿಮ್ಮ ಹತ್ರ ಗ್ರೀನ್ ಬರಬೇಕು. ಯಾಕೆ ಅಂತ ಹೇಳಿದ್ರೆ ಗಿಡಗಳು ಗ್ರೀನ್ ಇನ್ ಕಲರ್. ಸೊ ದೇ ಆರ್ ರಿಫ್ಲೆಕ್ಟಿಂಗ್ ಮೋಸ್ಟ್ ಆಫ್ ದ ಗ್ರೀನ್ ವೇವ್ ಲೆಂತ್. ಅದರಿಂದಾಗಿ ಗ್ರೀನ್ ವೇವ್ ಲೆಂತ್ ಅಲ್ಲಿ ಫೋಟೋಸಿಂಥೆಸಿಸ್ ನಡೆಯಲ್ಲ. ಬಿಕಾಸ್ ಲೈಟ್ ಅಬ್ಸಾರ್ಬ್ ಆದ್ರೆ ಫೋಟೋಸಿಂಥೆಸಿಸ್ ನಡೆಯೋದು. ಅಂಡ್ ಗ್ರೀನ್ ಇಸ್ ಗೆಟಿಂಗ್ ರಿಫ್ಲೆಕ್ಟೆಡ್. ಓಕೆ, ನೆಕ್ಸ್ಟ್. ಕೀಮೋಸಿಂಥೆಟಿಕ್ ಬ್ಯಾಕ್ಟೀರಿಯಾ ಒಬ್ಟೇನ್ ಎನರ್ಜಿ ಫ್ರಾಮ್. ನೀವು ಕೀಮೋಸಿಂಥೆಟಿಕ್ ಬ್ಯಾಕ್ಟೀರಿಯಾ ಅಂತ ತಗೊಂಡ್ರೆ, ಬ್ಯಾಕ್ಟೀರಿಯಾದಲ್ಲಿ ಕೀಮೋಸಿಂಥೆಟಿಕ್ ಅಂಡ್ ಫೋಟೋಸಿಂಥೆಟಿಕ್ ಎರಡಿದೆ.
ಕೀಮೋಸಿಂಥೆಟಿಕ್ ಬ್ಯಾಕ್ಟೀರಿಯಾಕ್ಕೆ ಎಲ್ಲಿಂದ ಎನರ್ಜಿ ಸಿಗೋದು? ನೆವರ್ ಫ್ರಮ್ ಸನ್. ಸನ್ನಿಗೆ ನಿಮಗೆ ಫೋಟೋಸಿಂಥೆಟಿಕ್ ಬ್ಯಾಕ್ಟೀರಿಯಾ ಆಯಿತು. ಓಕೆ, ಸನ್ ವಾಸ್ ದಿ ಆನ್ಸರ್. ಸೊ ದಿ ಆನ್ಸರ್ ಹಿಯರ್ ಇಸ್ ಇನ್ಆರ್ಗ್ಯಾನಿಕ್ ಕೆಮಿಕಲ್ಸ್. ಇದು ನೈಟ್ರೋಜನ್ ಕಂಟೈನಿಂಗ್ ಕಂಪೌಂಡ್ಸ್ ಇರಬಹುದು, ಸಲ್ಫರ್ ಕಂಟೈನಿಂಗ್ ಕಂಪೌಂಡ್ಸ್ ಇರಬಹುದು, ಆಲ್ ಆಫ್ ದೀಸ್. ಸೊ ಈ ಕೆಮಿಕಲ್ಸ್ ಅನ್ನ ಬ್ರೇಕ್ ಡೌನ್ ಮಾಡಿದಾಗ ಬಾಂಡ್ಸ್ ಇಂದ ಎನರ್ಜಿ, ಕೆಮಿಕಲ್ ಬಾಂಡ್ಸ್ ಇಂದ ಎನರ್ಜಿ ರಿಲೀಸ್ ಆಗುತ್ತೆ. ಆ ಎನರ್ಜಿಯನ್ನು ಈ ಬ್ಯಾಕ್ಟೀರಿಯಾ ತಗೊಂಡು ends up preparing food. Energy required for ATP synthesis in photosystem 2 comes from. Energy required for ATP synthesis in photosystem 2 comes from proton gradient, electron gradient, reduction of glucose, oxidation of glucose. ATP synthesis ಗೆ photosystem 2 ಅಲ್ಲಿ ಎನರ್ಜಿ ಬೇಕು, ಹೌದಾ? ಸೊ ವೆನ್ ಯು ಆರ್ ಟಾಕಿಂಗ್ ಅಬೌಟ್ ಲೆಟ್ ಅಸ್ ಸೇ photosystem 2, it has already lost its electron. ಇಲ್ಲಿ electron gap ಕ್ರಿಯೇಟ್ ಆಗಿದೆ. ಆ ಎಲೆಕ್ಟ್ರಾನ್ ಗ್ಯಾಪ್ ಅನ್ನ ಫಿಲ್ ಮಾಡೋದು ಯಾರು? ಇದು photosystem 2 ಎಲೆಕ್ಟ್ರಾನ್ ಕಳ್ಕೊಂಡು ಇನ್ ನಾನ್ ಸೈಕ್ಲಿಕ್ ಫೋಟೋಫಾಸ್ಫೋರಿಲೇಷನ್ that electron will pass on to produce NADPH. ಸೊ ಈ ಎಲೆಕ್ಟ್ರಾನ್ ಗ್ಯಾಪ್ ಅನ್ನ ಕವರ್ ಮಾಡೋದು ಯಾರು? ವಾಟರ್ ಮಾಲಿಕ್ಯೂಲ್. ಸ್ಪ್ಲಿಟ್ಟಿಂಗ್ ಆಫ್ ವಾಟರ್ ಅಥವಾ ಫೋಟೋಲೈಸಿಸ್ ಆಗುತ್ತೆ. ಫೋಟೋಸಿಸ್ಟಮ್ 2 ಕಳ್ಕೊಂಡಿರುವಂತಹ ಎಲೆಕ್ಟ್ರಾನ್ ನೀರಿನಿಂದ ಆ ಎಲೆಕ್ಟ್ರಾನ್ ಫೋಟೋಸಿಸ್ಟಮ್ 2 ಹೋಗುತ್ತೆ. ಸೊ ಎನರ್ಜಿ ರಿಕ್ವೈರ್ಡ್ ಫಾರ್ ATP ಸಿಂಥೆಸಿಸ್ ಇನ್ ಫೋಟೋಸಿಸ್ಟಮ್ 2 ಕಮ್ಸ್ ಫ್ರಾಮ್ ಅಂತ ಕೇಳ್ತಾ ಇದ್ದಾರೆ. ಓಕೆ, ಫೋಟೋಸಿಸ್ಟಮ್ 2 ವಿಲ್ ಲೂಸ್ ಇಟ್ಸ್ ಎಲೆಕ್ಟ್ರಾನ್. ಅದು ಪಾಸ್ ಆಗೋದು ಪ್ಲಾಸ್ಟೋಕ್ವಿನೋನಿಗೆ, ಹೌದಲ್ವಾ? ಪ್ಲಾಸ್ಟೋಕ್ವಿನೋನ್ ಏನ್ ಮಾಡುತ್ತೆ? H+ ಅನ್ನ ಫ್ರಾಮ್ ದ ಸ್ಟ್ರೋಮಾ ಆಫ್ ದ ಕ್ಲೋರೋಪ್ಲಾಸ್ಟ್ ತಗೊಂಡ್ ಬಂದು ಲ್ಯೂಮೆನಿಗೆ ಪುಷ್ ಮಾಡ್ತಾ ಇದೆ. while transferring the electron that it has got to cytochrome B6/F complex ಅಲ್ವಾ? ಸೊ ಈ H+ ಏನ್ ಪುಷ್ ಆಗ್ತಾ ಇದೆ ಫ್ರಾಮ್ ದ ಸ್ಟ್ರೋಮಾ ಟು ಲ್ಯೂಮೆನ್, ಇದರಿಂದಾಗಿ ATP ಪ್ರೊಡಕ್ಷನ್ ಪಾಸಿಬಿಲಿಟಿ ಹುಟ್ಕೊಳ್ಳೋದು. ಸೊ ಲ್ಯೂಮೆನ್ ಅಲ್ಲಿ H+ ಜಾಸ್ತಿ ಆಗುತ್ತೆ, ಸ್ಟ್ರೋಮಾದಲ್ಲಿ ಕಮ್ಮಿ ಆಗುತ್ತೆ. ಇದರಿಂದಾಗಿ CFOF1 ಪಾರ್ಟಿಕಲ್, ಹೇಗೆ ಮೈಟೋಕಾಂಡ್ರಿಯಾದಲ್ಲಿ FOF1 ಇದೆ ಹಾಗೆ ಇಲ್ಲಿ CFOF1 ಪಾರ್ಟಿಕಲ್ ಇರುತ್ತೆ. that will do the work of production of ATP. ಸೊ ಇದಾಯಿತು ಪ್ರೋಟಾನ್ ಗ್ರೇಡಿಯಂಟ್ ಉತ್ತರ. ಓಕೆ, ಪ್ರೋಟಾನ್ ಗ್ರೇಡಿಯಂಟ್ ಕಾರಣ ಫಾರ್ ATP ಪ್ರೊಡಕ್ಷನ್ ಇನ್ ಕ್ಲೋರೋಪ್ಲಾಸ್ಟ್ ಆಲ್ಸೋ ಇನ್ ಮೈಟೋಕಾಂಡ್ರಿಯಾ ಬೋತ್. ಇದು ನೆನಪಿರ್ಲಿ. ಡ್ಯೂರಿಂಗ್ ಲೈಟ್ ರಿಯಾಕ್ಷನ್ ಇನ್ ಫೋಟೋಸಿಂಥೆಸಿಸ್ ದ ಫಾಲೋವಿಂಗ್ ಆರ್ ಫಾರ್ಮ್ಡ್. ಲೈಟ್ ರಿಯಾಕ್ಷನ್: ATP, sugar, hydrogen, oxygen and sugar, ATP, hydrogen and oxygen, ATP, hydrogen and oxygen donor ante. Light reaction ಆದಾಗ where you have cyclic and non-cyclic photophosphorylation ಏನೆಲ್ಲ ಕ್ರಿಯೇಟ್ ಆಗ್ತಾ ಇದೆ ಮಕ್ಕಳೇ? You have formation of ATP because of the proton gradient. You have formation of NADPH and you have the release of oxygen. ಹೌದಲ್ವಾ? ಸೊ ಶುಗರ್ ಬರೋದು ಡಾರ್ಕ್ ರಿಯಾಕ್ಷನ್ ಅಲ್ಲಿ. ದಿಸ್ ಕ್ಯಾನ್ ನಾಟ್ ಬಿ ದ ಆನ್ಸರ್. ಇಲ್ಲಿ ಕೂಡ ಶುಗರ್ ಡಾರ್ಕ್ ರಿಯಾಕ್ಷನ್ ಅಲ್ಲಿ. 4ನೇದ್ರಲ್ಲಿ ಆಕ್ಸಿಜನ್ ಡೋನರ್ ಅಂತ ಕೊಟ್ಟಿದ್ದಾರೆ, ವಿಚ್ ಇಸ್ ನಥಿಂಗ್ ಬಟ್ ವಾಟರ್. ಸೊ ವಾಟರ್ ಕ್ರಿಯೇಟ್ ಆಗ್ತಾ ಇದೆ ಅಂತ ಇದ್ದಾರೆ. ಕ್ಯಾನ್ ನಾಟ್ ಬಿ ದಿ ಆನ್ಸರ್. ದೆನ್ ಹಿಯರ್ ದಿ ಆನ್ಸರ್ ಇಸ್ ಆಪ್ಷನ್ ಸಿ. ಯಾಕೆಂದ್ರೆ ಈ NADP ಆಲ್ರೆಡಿ ಎಕ್ಸಿಸ್ಟಿಂಗ್ ಇರುತ್ತೆ. ಓಕೆ, ದಿಸ್ ಇಸ್ ಗೋಯಿಂಗ್ ಟು ಗೆಟ್ ಇಟ್ಸ್ ಹೈಡ್ರೋಜನ್ ಫ್ರಮ್ ದ ಸ್ಟ್ರೋಮಾ ಅಗೇನ್. ಕ್ಲಿಯರ್? ಸೊ ರಿಲೆವೆಂಟ್ಲಿ ಸ್ಪೀಕಿಂಗ್ ಆಕ್ಚುಲಿ ಇದು ಹೈಡ್ರೋಜನ್ ಡೋನರ್ ಆದ್ರೆ ವುಡ್ ಬಿ ದ ರೈಟ್ ಆನ್ಸರ್. ನನ್ಗನ್ಸುತ್ತೆ ಸ್ವಲ್ಪ ಟೈಪಿಂಗ್ ಎರರ್ ಇರಬಹುದು ಇಲ್ಲಿ. ಸೊ ಹೈಡ್ರೋಜನ್ ಡೋನರ್ ವುಡ್ ಬಿ ದ ರೈಟ್ ಆನ್ಸರ್. ಈ NADPH ಮುಂದೆ ಹೋಗಿ ಡಾರ್ಕ್ ರಿಯಾಕ್ಷನ್ ಅಲ್ಲಿ ಅದರ ಹೈಡ್ರೋಜನ್ ಅನ್ನ ಡೊನೇಟ್ ಮಾಡೋ ಎಬಿಲಿಟಿ ಇಟ್ಕೊಂಡಿದೆ. ಆಲ್ ರೈಟ್, ಎಸ್.
Dark reaction in photosynthesis is called so because it can occur in dark also. Dark al nadiyutte but only to an extent, adakkinta ಹೆಚ್ಚಾಗಲ್ಲ. Does not depend on light energy. Cannot occur during daylight. Occurs more rapidly at night. Does not depend on light energy ನೀವು ಹಾಕ್ತಿರೇನು. But do remember it is something which is dependent on light energy because ನಮಗೆ light energy ಇಂದ ಬಂದಿರುವಂಥ ATP ಮತ್ತೆ NADPH ಇಲ್ಲ ಅಂತ ಹೇಳಿದ್ರೆ this particular process, that is dark reaction, cannot occur. Cannot occur during the daylight ತಪ್ಪು, ಡೇ ಅಲ್ಲಿ ನಡೀತಾನೆ ಇರುತ್ತೆ ಬಿಕಾಸ್ ಲೈಟ್ ರಿಯಾಕ್ಷನ್ ಇಂದ ನಿಮಗೆ ATP NADPH ಬರ್ತಾ ಇದೆ. ಅದನ್ನ ಯೂಟಿಲೈಸ್ ಮಾಡ್ಕೊಂಡು ಗಿಡ ಏನ್ ಮಾಡಬೇಕು, ಇಟ್ ವಿಲ್ end up producing ನಮ್ಮ ಶುಗರ್ ಮಾಲಿಕ್ಯೂಲ್ಸ್. occurs more rapidly at night. more rapidly ಆಗಲ್ಲ. ಸೊ ಸಾಯಂಕಾಲದ ಹೊತ್ತು ಸ್ವಲ್ಪ ಹೊತ್ತು ಅಂದರೆ ಸನ್ಲೈಟ್ ಅವೈಲೇಬಿಲಿಟಿ ಇಲ್ದಿರೋ ಟೈಮಲ್ಲಿ ಫಾರ್ ಸಮ್ ಟೈಮ್ it will progress ಏನು dark reaction. After that what will happen is, after that ATP NADPH ಖಾಲಿ ಆಗಿದ ತಕ್ಷಣ dark reaction will stop. It will stop. ಇದನ್ನ ನೆನ್ಪಿಟ್ಕೊಳ್ಳಿ. So the answer is it can occur in dark also and it is dependent on the products of light reaction. PEP is primary carbon dioxide acceptor in. So if you remember, phosphoenol pyruvate carbon dioxide ಅನ್ನು accept ಮಾಡಿ in the presence of the enzyme phosphoenol pyruvate carboxylase. It gets converted into a 4-carbon product called as oxaloacetic acid. Artha aita? Clear? So the answer is going to be C4 plants. C4 plants. Artha aita alva? For C3 plants it is going to be ribulose monophosphate or for C3 plants it is going to be ribulose bisphosphate, which is going to be the primary carbon dioxide acceptor. Splitting of water is associated with. So splitting of water is associated with. ನಮಗೆ ಗೊತ್ತು ಫೋಟೋಸಿಸ್ಟಮ್ 2 ಅಲ್ಲಿ ಕಾಣಿಸುತ್ತೆ ಸ್ಪ್ಲಿಟ್ಟಿಂಗ್ ಆಫ್ ವಾಟರ್, ಹೌದಾ? ಫೋಟೋಸಿಸ್ಟಮ್ 1 ಅಲ್ಲಿ ಸ್ಪ್ಲಿಟ್ಟಿಂಗ್ ಆಫ್ ವಾಟರ್ ಆಸ್ ಸಚ್ ಕಾಣಿಸಲ್ಲ. ಲ್ಯೂಮೆನ್ ಆಫ್ ಥೈಲಾಕಾಯ್ಡ್, ಬೋತ್ ಫೋಟೋಸಿಸ್ಟಮ್ 1 and 2, ಇನ್ನರ್ ಸರ್ಫೇಸ್ ಆಫ್ ಥೈಲಾಕಾಯ್ಡ್ ಮೆಂಬ್ರೇನ್. ಸ್ಪ್ಲಿಟ್ಟಿಂಗ್ ಆಫ್ ವಾಟರ್ ನಮ್ಮ ಹತ್ರ ಫೋಟೋಸಿಸ್ಟಮ್ 2 ಜೊತೆ ಅಸೋಸಿಯೇಟ್ ಆಗಿರೋದು, which is facing the inner surface of thylakoid membrane. ಅದು ಹೇಗೆ ಅಂತ ಹೇಳಿದ್ರೆ, ಸಪೋಸ್ ಇದು ಥೈಲಾಕಾಯ್ಡ್ ಮೆಂಬ್ರೇನ್ ಅಂತ ಅನ್ಕೊಳ್ಳಿ. ಸೊ ನಮ್ಮ ಫೋಟೋಸಿಸ್ಟಮ್ 2 ಇಲ್ಲಿದೆ ಅಂತ ಅನ್ಕೊಳ್ಳಿ. ಇದರ ಜೊತೆನೆ ಇನ್ನೊಂದು ಪ್ರೋಟೀನ್ ಇರುತ್ತೆ, ಆಕ್ಸಿಜನ್ ಇವಾಲ್ವಿಂಗ್ ಕಾಂಪ್ಲೆಕ್ಸ್. ಅದೇ ಕಾಂಪ್ಲೆಕ್ಸ್ ಪ್ರೋಟೀನ್ ಅನ್ನ ವಾಟರ್ ಅನ್ನ ನೀರನ್ನ ಸ್ಪ್ಲಿಟ್ ಮಾಡೋ ಎಬಿಲಿಟಿಯನ್ನ ಇಟ್ಕೊಂಡಿದೆ. ಓಕೆ, so option D is going to be the answer for this. Correct sequence of flow of electrons in the light reaction is photosystem 2, plastoquinone, cytochrome. Okay, first one kelsa ಮಾಡ್ಕೊಳ್ಳೋಣ. We will write it down. Okay, ನಾವು ಬರ್ಕೊಳ್ಳೋಣ. photosystem 2 ಇಂದ ಎಲೆಕ್ಟ್ರಾನ್ ಟ್ರಾನ್ಸ್ಪೋರ್ಟ್ ಆಯಿತು. ಓಕೆ, ಇದ್ರ ಬಗ್ಗೆ ನಿಮಗೆ ಡೌಟ್ ಇದ್ರೆ ಐ ಆಲ್ವೇಸ್ ಸೇ ಅಭಿಯಾನ್ 2.0 ಪ್ಲೀಸ್ ರೆಫರ್ ಮಾಡಿ. ಅಲ್ಲಿ ನಿಮಗೆ 1 ಶಾಟ್ ಲೆಕ್ಚರ್ಸ್ ಇದೆ, ಟೈಮ್ ಸ್ಟಾಂಪ್ ಕೂಡ ಇದೆ. ಯು ಕ್ಯಾನ್ ಗೋ ಟು ದ ಸ್ಪೆಸಿಫಿಕ್ ಟಾಪಿಕ್, ಕವರ್ ಇಟ್ ಇನ್ 2x ಸ್ಪೀಡ್ ಆಫ್ ವಾಟ್ ಎವರ್ ಇಸ್ ಸೂಟಬಲ್. ಸೊ ಇಲ್ಲಿಂದ ಎಲೆಕ್ಟ್ರಾನ್ ಬಂತು ಪ್ಲಾಸ್ಟೋಕ್ವಿನೋನಿಗೆ, ಪ್ಲಾಸ್ಟೋಕ್ವಿನೋನಿಂದ ಸೈಟೋಕ್ರೋಮ್ B6 by F ಕಾಂಪ್ಲೆಕ್ಸ್, ಅಲ್ಲಿಂದ ಬರುತ್ತೆ ಪ್ಲಾಸ್ಟೋಸೈನಿನಿಗೆ. ದೆನ್ ಇಟ್ ಕಮ್ಸ್ ಟು ಫೋಟೋಸಿಸ್ಟಮ್ 1. The electron gets transported again to a molecule called ferredoxin, and this is going to transport it to NADP reductase, which will end up producing a product called as NADPH. This is what happens. So photosystem 2 to plastoquinone to cytochrome, PS1, ferredoxin. ಇದೈತು ನಮ್ಮ ಉತ್ತರ. ಫೋಟೋಸಿಸ್ಟಮ್ 1 ಇಂದ ಪ್ಲಾಸ್ಟೋಕ್ವಿನೋನ್ ಯಾವತ್ತೂ ಹೋಗಲ್ಲ.
photosystem 1 in the ferredoxin and then from ferredoxin to photosystem 2 never. Again ಇಲ್ಲಿ ಕೂಡ ಇದೇ ಅವರು ತಪ್ಪಾಗಿ ಕೊಟ್ಟಿರುವಂಥದ್ದು. Okay, next. Enzyme that is not found in a C3 plant. Enzyme which is not found in C3 plant. RUBP carboxylase ಬೇಕೇ ಬೇಕು because this is the primary carboxylating enzyme. The answer is PEP carboxylase. ಇದು C4 ಗಿಡಗಳಲ್ಲಿ ಕಾಣಿಸುತ್ತೆ. In C4 plants, you will have pepcase also, you will have rubisco also. However, in C3, ನಿಮ್ಮ ಹತ್ರ ಬರೀ rubisco ಇರೋದು, you don't have pepcase. NADP reductase is related to light reaction, ಅದು ಕೂಡ non-cyclic photophosphorylation. And ATP synthase is again related to light reaction. Next, the reaction that is responsible for the primary fixation of CO2 is catalyzed by primary fixation of CO2 ಅಂತ ಕೇಳ್ತಾ ಇದ್ದಾರೆ. Okay, RUBP carboxylase, PEP carboxylase, ಮೂರನೇ ಆಪ್ಷನ್ ಅಲ್ಲಿ excuse me, you have both carboxylase, RUBP ಮತ್ತೆ PEP, and then you have PGA synthase. Now do remember, ಅವರು ಯಾವ ಗಿಡದಲ್ಲಿ ಅಂತ ಕೇಳಲಿಲ್ಲ. They are talking about primary fixation of CO2. Primary fixation of CO2 C3 ಗಿಡಗಳಲ್ಲಿ RUBP carboxylase rubisco ಮಾಡ್ತಾ ಇದೆ. ಓಕೆ, ಅದೇ primary fixation of CO2 will be done by PEP carboxylase in C4 plants. In C4 plants. ಅರ್ಥ ಆಯ್ತಾ? So now, because they are talking about primary fixation of CO2, the answer is going to be this. RUBP carboxylase in C3 plants, first step of carboxylation. PEP carboxylase in C4 plants. Okay. When CO2 is added to PEP, the first stable product which is synthesized is. ಇದಕ್ಕೆ ಆಲ್ರೆಡಿ ನಾನು ಉತ್ತರ ಕೊಟ್ಟಾಗಿದೆ. This is going to be oxaloacetate which has 4 carbon in it. ಅಲ್ವಾ? Phosphoglycerate or 3-phosphoglyceric acid. ಇದು ನಮ್ಮ C3 cycle ಅಲ್ಲಿ first stable product ಆಗುತ್ತೆ which has 3 carbons in it. ಅಲ್ವಾ? Yes. ಮುಂದೆ ಹೋಗೋಣ. In an experiment where a part of leaf is enclosed in test tube containing KOH soaked cotton and exposed to light will. So ನೀವು ಒಂದು ಎಲೆಯನ್ನ ತಗೊಂಡಿದ್ದೀರಾ. ಓಕೆ, and ಒಂದು ಭಾಗ, one part of the leaf, you are covering it with, let us say, a black color paper ಇರಬಹುದು, ಅಲ್ಯೂಮಿನಿಯಂ ಫಾಯಿಲ್ ಇರಬಹುದು. Okay, this is a different experiment. They are asking about a different experiment. Sorry. Okay, so ನೀವೇನ್ ಮಾಡ್ತೀರಾ, ಒಂದು ಎಲೆಯನ್ನ ತಗೊಂಡಿದ್ದೀರಾ ಅಂದ್ರೆ ನೀವು ಡಿಟ್ಯಾಚ್ ಮಾಡಬಾರ್ದು, ಗಿಡಕ್ಕೆ ಅಟ್ಯಾಚ್ ಆಗಿರ್ಬೇಕದು. ಇಟ್ ಶುಡ್ ಬಿ ಸ್ಟಿಲ್ ಅಟ್ಯಾಚ್ ಟು ದ ಪ್ಲಾಂಟ್. ಒಂದು ಪಾಟೆಡ್ ಪ್ಲಾಂಟ್ ತಗೊಂಡಿದ್ದೀರಾ ಅಂತ ಅನ್ಕೊಳ್ಳಿ. ಸೊ ಇಲ್ಲೇನ್ ಮಾಡ್ತೀರಾ, ನೀವು ಅರ್ಧ ಭಾಗ ಆಫ್ ದಿಸ್ ಪರ್ಟಿಕ್ಯುಲರ್ ಲೀಫ್ ಒಂದು ಟೆಸ್ಟ್ ಟ್ಯೂಬ್ ಒಳಗಡೆ ಹಾಕ್ತಾ ಇದ್ದೀರಾ ಅಂತ ಅನ್ಕೊಳ್ಳಿ. ಹೀಗೆ ಅಫ್ಕೋರ್ಸ್ ಹೀಗಿರಲ್ಲ, ಟೆಸ್ಟ್ ಟ್ಯೂಬ್ ವಿಲ್ ಕಮ್ ಡೌನ್. ಅಂಡ್ ಇಲ್ಲಿ ನೀವು ಕಾಟನ್ ಇಡ್ತಾ ಇದ್ದೀರಾ KOH ಹಾಕಿ ಅಲ್ವಾ. ಈ ಸೆಟಪ್ ಅನ್ನ ಅಂಡರ್ ದ ಸನ್ಲೈಟ್, ನಾಟ್ ಮೈಕ್ರೋಸ್ಕೋಪ್, ಸನ್ಲೈಟ್ ಇಡ್ತೀರಾ. ದೆನ್ ವಾಟ್ ವಿಲ್ ಹ್ಯಾಪನ್, ಆಫ್ಟರ್ ಸಮ್ ಟೈಮ್ ರಿಮೂವ್ ದ ಲೀಫ್ ಅಂಡ್ ಟೆಸ್ಟ್ ಇಟ್ ಫಾರ್ ಸ್ಟಾರ್ಚ್. ಟೆಸ್ಟ್ ಟ್ಯೂಬಿನ ಒಳಗಡೆ ಇರುವಂತಹ ಭಾಗ ವಿಲ್ ಬಿ ನೆಗೆಟಿವ್ ಫಾರ್ ಸ್ಟಾರ್ಚ್, ಹೊರಗಡೆ ಇರುವಂತಹ ಭಾಗ ವಿಲ್ ಬಿ ಪಾಸಿಟಿವ್ ಫಾರ್ ಸ್ಟಾರ್ಚ್. ಅದ್ಯಾಕೆ, ನೀವಿಲ್ಲಿ KOH ಅಂತ ಏನು ಹಾಕಿದ್ದೀರಾ, ಇಟ್ ವಿಲ್ ಅಬ್ಸಾರ್ಬ್ ಆಲ್ ದ CO2 ಪ್ರೆಸೆಂಟ್ ಇನ್ಸೈಡ್ ದ ಟೆಸ್ಟ್ ಟ್ಯೂಬ್. ಸೊ ಈ ಭಾಗಕ್ಕೆ, ಎಲೆಯ ಈ ಭಾಗಕ್ಕೆ CO2 ಸಿಗ್ತಿಲ್ಲ ಟು ಪ್ರೊಡ್ಯೂಸ್ ಸ್ಟಾರ್ಚ್ ಫೋಟೋಸಿಂಥಸಿಸ್ ಮಾಡುವಾಗ. ಹೊರಗಡೆ ಇರುವಂಥ ಭಾಗಕ್ಕೆ ಸಿಗ್ತಾ ಇದೆ. ಇಟ್ ಇಸ್ ಸ್ಟಿಲ್ ಗೆಟಿಂಗ್ ಇಟ್ ಅಲ್ವಾ. ಸೊ ಟೆಸ್ಟ್ ಪಾಸಿಟಿವ್ ಫಾರ್ ಸ್ಟಾರ್ಚ್, ನೋ.
Part of leaf is enclosed in test tube containing KOH soaked cotton and exposed to light will test negative for starch due to inability to absorb light inside test tube alla, negative for starch due to inability to absorb CO2. ಯಾಕಂದ್ರೆ CO2 ಎಲ್ಲಿ ಹೋಗಿದೆ, ಪೊಟ್ಯಾಷಿಯಂ ಹೈಡ್ರಾಕ್ಸೈಡ್ ಅದನ್ನು ಅಬ್ಸಾರ್ಬ್ ಮಾಡ್ಕೊಂಡಿದೆ. It will test negative for starch due to the inability of absorbing CO2. CO2 ಎಲ್ಲೋಯ್ತು, KOH absorb ಮಾಡ್ಕೊಂಡಿದೆ. Okay. Sugar is synthesized non-enzymatically in grana, non-enzymatically in stroma, enzymatically in grana, enzymatically in stroma. Dark reaction alli sugar synthesis ಆಗೋದು, which we know is an enzymatic process. And ಇದು ನಡೀತಾ ಇರೋದು ಸ್ಟ್ರೋಮಾ ಅನ್ನೋ ಭಾಗದಲ್ಲಿ ಇನ್ ದ ಕ್ಲೋರೋಪ್ಲಾಸ್ಟ್. ಎನ್ಸೈಮ್ಸ್ ಬೇಕೇ ಬೇಕು, C3 cycle ಅಲ್ಲಿ ಎನ್ಸೈಮ್ಸ್ ಬೇಕೇ ಬೇಕು. So option D would be the answer here. I hope this is also clear. ಗ್ರಾನಾದಲ್ಲಿ ನಡೆಯುವಂಥದ್ದು ಲೈಟ್ ರಿಯಾಕ್ಷನ್. ಓಕೆ. ಮ್ಯಾಕ್ಸಿಮಮ್ ಅಬ್ಸಾರ್ಪ್ಷನ್ ಬೈ ಕ್ಲೋರೋಫಿಲ್ ಎ ಅಕರ್ಸ್ ಇನ್. ಇದಕ್ಕೆ ನೀವು ಆ ಗ್ರಾಫ್ ನೋಡಬೇಕು, ನಿಮ್ಮ ಬುಕ್ಕಲ್ಲಿ ಗ್ರಾಫ್ ಕೊಟ್ಟಿದ್ದಾರೆ, ಅಬ್ಸಾರ್ಪ್ಷನ್ ಸ್ಪೆಕ್ಟ್ರಮ್ ಆ್ಯಂಡ್ ಆಕ್ಷನ್ ಸ್ಪೆಕ್ಟ್ರಮ್ ಅಂತ. ಅಲ್ಲಿ ನೀವು ನೋಡಿದಾಗ ಯು ವಿಲ್ ಸಿ ದಟ್ ಕ್ಲೋರೋಫಿಲ್ ಮಾಲಿಕ್ಯೂಲ್, ಸ್ಪೆಷಲಿ ಲೆಟ್ ಅಸ್ ಸೇ ಕ್ಲೋರೋಫಿಲ್ ಎ, ಇದು ಅಬ್ಸಾರ್ಬ್ ಮಾಡೋದು ಬಿಟ್ವೀನ್ 400 to 500 and then between 600 to 700. So action spectrum and absorption spectrum of chlorophyll A looks something like this. ಹೀಗೆ ಕಾಣಿಸುತ್ತೆ. ಈ ರೀಜನ್ ಬರೋದು ಇನ್ ಬ್ಲೂ ಆ್ಯಂಡ್ ರೆಡ್ ರೀಜನ್. Blue and red region. Okay, blue and red region. Naming of PS1 and PS2 was based on their discovery order, their functioning order or sequence, the scientist who named it, or the components of the photosystem. ಇದು ಡಿಸ್ಕವರಿ ಆರ್ಡರಿನ ಮೇಲೆ. ಸೊ ಫಸ್ಟ್ ಯಾವುದು ಡಿಸ್ಕವರ್ ಆಯಿತು ಅದನ್ನು ಫೋಟೋಸಿಸ್ಟಮ್ 1 ಅಂತ ಇಟ್ಟರು, ಆ್ಯಂಡ್ ಯಾವುದು ಡಿಸ್ಕವರ್ ಆಗಿಲ್ಲ ಅಂದರೆ ಸೆಕೆಂಡ್ ಆಯಿತು ಅದನ್ನು ಫೋಟೋಸಿಸ್ಟಮ್ 2 ಅಂತ ಇಟ್ಟರು. ಇಟ್ಸ್ ಅ ವೆರಿ ಸಿಂಪಲ್ ಕ್ವೆಶನ್, ಇದ್ರಲ್ಲಿ ತಲೆ ಓಡಿಸ್ಕೋಬೇಕಂತಿಲ್ಲ. ನೆಕ್ಸ್ಟ್, ಎಕ್ಸ್ಕ್ಯೂಸ್ ಮೀ, ರಿಯಾಕ್ಷನ್ ಸೆಂಟರ್ ಇಸ್ ಫಾರ್ಮ್ಡ್ ಬೈ. ರಿಯಾಕ್ಷನ್ ಸೆಂಟರಲ್ಲಿ ಏನಿರುತ್ತೆ? ಸೊ ನೀವು ಲೆಟ್ ಅಸ್ ಸೇ ಒಂದು ಫೋಟೋಸಿಸ್ಟಮ್ ತಗೊತಾ ಇದ್ದೀರಾ. ಸೊ ಯು ಹ್ಯಾವ್ ಮೆನಿ ಪಿಗ್ಮೆಂಟ್ಸ್ ಹಿಯರ್. ಈ ಪಿಗ್ಮೆಂಟ್ಸ್ ಯಾವುದೆಲ್ಲ? ಇಟ್ ಕ್ಯಾನ್ ಬಿ ಝ್ಯಾಂಥೋಫಿಲ್, ಕ್ಯಾರೋಟೀನ್, it can be chlorophyll B and so forth and so on. ಇವು ಎಲ್ಲದರದ್ದು ಕೆಲಸ ಏನು? ಟು ಅಬ್ಸಾರ್ಬ್ ದಿ ಎನರ್ಜಿ ಅಂಡ್ ದೆನ್ ಪಾಸ್ ಇಟ್ ಆನ್ ಟು ಕ್ಲೋರೋಫಿಲ್ ಎ. ಕ್ಲೋರೋಫಿಲ್ ಎ ಮಾಲಿಕ್ಯೂಲ್ ಒಂದೇ ಇರೋದು, ಆ್ಯಂಡ್ ಅದು ಕೂಡ ದೊಡ್ಡದಲ್ಲ, ಅದು ನಾನು ತೋರಿಸ್ತಾ ಇರೋದಷ್ಟೇ. ಸೊ ಇದು ಕ್ಲೋರೋಫಿಲ್ ಎ. ಇದನ್ನ ನಾವು ರಿಯಾಕ್ಷನ್ ಸೆಂಟರ್ ಅಂತ ಕರೆಯೋದು. ಯಾಕೆ? ಆ ಎಲೆಕ್ಟ್ರಾನ್ ಎಕ್ಸ್ಪೆಲ್ ಮಾಡೋ ಎಬಿಲಿಟಿ ಇದೆಯಲ್ವಾ, ಅದು ಇದಕ್ಕೆ ಮಾತ್ರ. ಝ್ಯಾಂಥೋಫಿಲ್, ಕ್ಯಾರೋಟೀನ್, ಕ್ಲೋರೋಫಿಲ್ ಬಿ ವಿಲ್ ಅಬ್ಸಾರ್ಬ್ ಲೈಟ್ ಎನರ್ಜಿ ಅಂಡ್ ಪಾಸ್ ಇಟ್ ಟು ಕ್ಲೋರೋಫಿಲ್ ಎ. ಅವುಗಳಿಗೆ ಫೋಟೋ ಸಿಂಥಸಿಸ್ ರಿಯಾಕ್ಷನ್ ಅನ್ನ ಇನಿಷಿಯೇಟ್ ಮಾಡೋ ಎಬಿಲಿಟಿ ಅವುಗಳಿಗಿಲ್ಲ. ಸೊ ಆ ಎಲೆಕ್ಟ್ರಾನ್ ಎಕ್ಸ್ಪೆಲ್ ಆದಾಗನೇ ರಿಯಾಕ್ಷನ್ ಇನಿಷಿಯೇಟ್ ಆಗೋದು. ಆ ಎಬಿಲಿಟಿ ಇರೋದು ಟು ಕ್ಲೋರೋಫಿಲ್ ಎ. ಸೊ ಓನ್ಲಿ one chlorophyll A molecule will act like a reaction center. ಅದು chlorophyll A 680 ಇದ್ರೆ photosystem 2 ಅಂತ ಕರಿತೀರಿ ಇದನ್ನ. ಅದೇ ಇದು chlorophyll A 700 ಇದ್ರೆ ಇದನ್ನ ನೀವು photosystem 1 ಅಂತ ಕರಿತೀರಾ. Oxygen is released in. Oxygen ಎಲ್ಲಿ ರಿಲೀಸ್ ಆಗುತ್ತೆ? So if we go back to, let's say, non-cyclic photophosphorylation, non-cyclic phosphorylation ಗೆ ಬಂದಾಗ ನೋಡಿ, ಎಲೆಕ್ಟ್ರಾನ್ ಎಲ್ಲಿಗೆ ಹೋಯ್ತು? NADPH ಭಾಗ ಆಯಿತು. ಎಲೆಕ್ಟ್ರಾನ್ ಯಾರು ಕೊಟ್ಟರು? ಫೋಟೋಸಿಸ್ಟಮ್ 2 ಕೊಡ್ತು. ಆದರೆ ಫೋಟೋಸಿಸ್ಟಮ್ 2 ದಿನಪೂರ್ತಿ ಎಲೆಕ್ಟ್ರಾನ್ ಅನ್ನ ಕಳ್ಕೊಂಡ್ರೆ ಇಟ್ ವಿಲ್ ಗೆಟ್ ಡಿಸ್ಟ್ರಾಯ್ಡ್, ಖಾಲಿ ಆಗೋಗುತ್ತದು. ಸೊ ಸಂಬಡಿ ಹ್ಯಾಸ್ ಟು ಫಿಲ್ ದ ಗ್ಯಾಪ್. ಎಲೆಕ್ಟ್ರಾನ್ ಹೋಗ್ತಾ ಇದ್ದಂಗೆ ಆ ಗ್ಯಾಪ್ ಫಿಲ್ ಮಾಡಬೇಕು. ಆ ಕೆಲಸ ನೀರು ಮಾಡ್ತಾ ಇದೆ ಬೈ ಸ್ಪ್ಲಿಟ್ಟಿಂಗ್ ಅಪ್. ಸೊ ಈ ಎಲೆಕ್ಟ್ರಾನ್ಗಳು ನೀರಿಂದ ಬಂದು ಸುಮಾರು ವಾಟರ್ ಮಾಲಿಕ್ಯೂಲ್ ವಿಲ್ ಗೆಟ್ ಸ್ಪ್ಲಿಟ್ ಅಪ್, ಎಷ್ಟು ಬೇಕಷ್ಟು. ಆ ಎಲೆಕ್ಟ್ರಾನ್ ಹೋಗಿ ಹೋಗಿ ಫೋಟೋಸಿಸ್ಟಮ್ 2ಗೆ
ಎಲೆಕ್ಟ್ರಾನ್ ಗ್ಯಾಪ್ ಅನ್ನ ಫಿಲ್ ಮಾಡ್ತಾ ಇದೆ. Meanwhile, the H plus will get released into the lumen. ಸೊ ಈ ಸ್ಪ್ಲಿಟ್ಟಿಂಗ್ ಆಫ್ ವಾಟರ್ ಇದೆಯಲ್ವಾ, ಇದೆಲ್ಲಿ ನಡೀತಾ ಇದೆ ಅಂತ ಕೇಳಿದ್ರೆ ದಿಸ್ ಇಸ್ ಹ್ಯಾಪನಿಂಗ್ ಇನ್ ದ ಲ್ಯೂಮನ್. ಆ ಸ್ಪ್ಲಿಟ್ಟಿಂಗ್ ಆಫ್ ವಾಟರ್ ಆಗುವಾಗಲೇ ಆಕ್ಸಿಜನ್ ರಿಲೀಸ್ ಆಗೋದು, ವಿಚ್ ಇಸ್ ಆಲ್ಸೋ ಹ್ಯಾಪನಿಂಗ್ ಇನ್ ದ lumen of thylakoid. Now oxygen being a gas will escape. ಆಕ್ಸಿಜನ್ ರಿಲೀಸ್ ಆಯ್ತಲ್ವಾ, ನೀರಿನ ಮಾಲಿಕ್ಯೂಲ್ ಸ್ಪ್ಲಿಟ್ ಆಗಬೇಕಾದ್ರೆ ಎಷ್ಟು ಬೇಕೋ ಅಷ್ಟು ಗಿಡಗಳ ಯೂಟಿಲೈಸ್ ಮಾಡಿಕೊಂಡು ಎಕ್ಸ್ಟ್ರಾವನ್ನ ರಿಲೀಸ್ ಮಾಡ್ತಾ ಇದೆ. ಡೋಂಟ್ ಥಿಂಕ್ ದ್ಯಾಟ್ ಎಲ್ಲ ಆಕ್ಸಿಜನ್ ಏನು ಪ್ರೊಡ್ಯೂಸ್ ಆಗುತ್ತೆ ಎಲ್ಲ ಹೊರಗಡೆ ಬರುತ್ತೆ. ಸಮ್ ಅಮೌಂಟ್ ವಾಟ್ ದ ಗಿಡ ನೀಡ್ಸ್, ಗಿಡ ವಿಲ್ ಕೀಪ್ ಇಟ್ ವಿತ್ ಇಟ್ ಸೆಲ್ಫ್, ಎಕ್ಸ್ಟ್ರಾವನ್ನ ರಿಲೀಸ್ ಮಾಡುತ್ತೆ. ಎಂಡ್ ಪ್ರಾಡಕ್ಟ್ ಆಫ್ ಝೆಡ್ ಸ್ಕೀಮ್ ಇಸ್, ಝೆಡ್ ಸ್ಕೀಮಿಗೆ ಇನ್ನೊಂದು ಹೆಸರೇನು? ವಾಟ್ ಇಸ್ ಅನದರ್ ನೇಮ್ ಫಾರ್ ಝೆಡ್ ಸ್ಕೀಮ್? It is non-cyclic photophosphorylation. ಇದಕ್ಕೆ ಇನ್ನೊಂದು ಹೆಸರೇ ಝೆಡ್ ಸ್ಕೀಮ್. ಅರ್ಥ ಆಯ್ತಾ? ಸೊ ನಾನ್-ಸೈಕ್ಲಿಕ್ ಫೋಟೋಫಾಸ್ಫೋರಿಲೇಷನ್ ಅಲ್ಲಿ ಎಂಡ್ ಪ್ರಾಡಕ್ಟ್ ಯಾವುದು? ATP, ಗ್ಲೂಕೋಸ್, NADH plus H plus, both A and C. The answer is going to be both A and C. ಪ್ರೋಟಾನ್ ಗ್ರೇಡಿಯಂಟ್ ಏನು ಕ್ರಿಯೇಟ್ ಆಗ್ತಾ ಇದೆ ಇನ್ ಫೋಟೋಫಾಸ್ಫೋರಿಲೇಷನ್, ಅದರಿಂದಾಗಿ ATP ಹುಟ್ಕೊಳ್ಳುತ್ತೆ. ಆ್ಯಂಡ್ NADH is going to be produced by photosystem through photosystem 1 when NADP reductase gets recruited. ಅಲ್ವಾ, NADP reductase will take that electron, give it to NADPH and then produce. Okay, let me correct my answer. ATP will be the answer here. ಯಾಕೆ ಅಂತ ಹೇಳಿದ್ರೆ ಕನ್ಫ್ಯೂಸ್ ಮಾಡಕ್ಕಂತ NADH ಕೊಟ್ಟಿದ್ದಾರೆ. NADPH ಕೊಟ್ರೆ both A and C would have been the answer. So I'm correcting myself. ನಾನು ಕನ್ಫ್ಯೂಸ್ ಆದೆ. ATP will be the answer here. Cyclic photophosphorylation ends in formation of. So cyclic photophosphorylation ಇಂದ ನಮ್ಗೆ ಏನು ಸಿಗ್ತಾ ಇದೆ? ಬರೀ ATP ಮಾತ್ರ. ಸೈಕ್ಲಿಕಲಿ ನಿಮಗೆ NADPH ಸಿಗಲ್ಲ, ನೆವರ್. ಸೊ ಡೂ ರಿಮೆಂಬರ್ ದಿಸ್. ನೆಕ್ಸ್ಟ್, ಕ್ಯಾಲ್ವಿನ್ ಡಿಸ್ಕವರ್ಡ್ that first CO2 fixation. Okay, product is Calvin discovered. So C3 cycle ಅಲ್ಲಿ ಫಸ್ಟ್ CO2 ಫಿಕ್ಸೇಷನ್ ಆದಾಗ ಪ್ರೊಡ್ಯೂಸ್ ಆಗಿರುವಂಥ ಪ್ರಾಡಕ್ಟ್ ಯಾವುದು? ದ ನೇಮ್ ಇಟ್ ಸೆಲ್ಫ್ ಬಿಂಗ್ C3 cycle, the first stable product has 3 carbons in it. ಇದಕ್ಕೆ ಹೆಸರೇನು? It is basically phosphoglyceric acid. 3 phosphoglyceric acid ಕರೀರಿ, ಇಲ್ಲ glyceric acid ಕರೀರಿ. First product of CO2 fixation was identified to be in the Calvin cycle. Just now I told you 3-phosphoglyceric acid. ಇದೇನು? ಇದು ಸಬ್ಸ್ಟ್ರೇಟ್ ಆಗುತ್ತೆ ಅಲ್ವಾ? ಏನಾಗುತ್ತೆ ಇದು? ಇದು ಸಬ್ಸ್ಟ್ರೇಟ್ ಆಗುತ್ತೆ ಆಫ್ C3 cycle. Citric acid is product of Krebs cycle. Oxaloacetate is a product, 4 ಕಾರ್ಬನ್ ಇರೋದು ಇದ್ರ ಹತ್ರ, ಆಫ್ C4 pathway ಅಲ್ವಾ? Regeneration of 1 takes place at expense of 2 ATP and 3 NADPH. ಓಕೆ, ರೀಜನರೇಷನ್ ಅನ್ನೋ ಸ್ಟೆಪ್ C3 ಸೈಕಲ್ ಅಲ್ಲಿ ರೀಜನರೇಷನ್ ಆಗುತ್ತೆ, ಹೌದಾ? ಕಾರ್ಬಾಕ್ಸಿಲೇಷನ್ ಇದೆ, ರಿಡಕ್ಷನ್ ಇದೆ, ರೀಜನರೇಷನ್ ಇದೆ. ಸೊ ರೀಜನರೇಷನ್ ಆಗೋದು ಯಾವ್ದ್ರದ್ದು? RUBP ಇದು. ಸೊ ದಿ ಆನ್ಸರ್ ಹ್ಯಾಸ್ ಟು ಬಿ ಬಿಟ್ವೀನ್ A and B. ರೀಜನರೇಷನ್ ಸ್ಟೆಪ್ ಅಲ್ಲಿ ಬರೀ ATP ಯುಟಿಲೈಸ್ ಆಗ್ತಾ ಇದೆ, NADPH ಅಲ್ಲ. ಸೊ 1 ATP ವಿಲ್ ಗೆಟ್ ಯುಟಿಲೈಸ್ಡ್ ಅಂಡ್ 0 NADPH. Regeneration of RUBP takes place at the expense of 1 ATP and 0 NADPH. Okay? Next question. See, ಕಷ್ಟ ಪ್ರಶ್ನೆ ಅಂತ ಹೇಳಿದ್ರೆ ಹೀಗೆ ಕೇಳ್ತಾರೆ ಅವರು.
For formation of one glucose, how many molecules of ATP are required by C3 cycle? ಒಂದು ಮಾಲಿಕ್ಯೂಲ್ ಆಫ್ ಗ್ಲೂಕೋಸ್ ಪ್ರೊಡಕ್ಷನ್ಗೆ ಎಷ್ಟು ಮಾಲಿಕ್ಯೂಲ್ ಆಫ್ ATP ಆರ್ ರಿಕ್ವೈರ್ಡ್ ಬೈ C3 ಸೈಕಲ್? ಗ್ಲೂಕೋಸ್ ಅಲ್ಲಿ 6 ಕಾರ್ಬನ್ ಇದೆ, ಹಾಗಾದ್ರೆ 6 CO2 ಫಿಕ್ಸ್ ಆಗಬೇಕು. ಹಾಗಾದ್ರೆ 6 ಸರಿ ಈ ಸೈಕಲ್ ನಡಿಬೇಕಾಗುತ್ತೆ, ಹೌದಾ? ವಿ ನೋ ದಟ್ ಒಂದು CO2 ಫಿಕ್ಸ್ ಆದಾಗ 3 ATP ಆ್ಯಂಡ್ 2 NADPH ಯುಟಿಲೈಸ್ ಆಗುತ್ತೆ. ಹಾಗಾದ್ರೆ ಒಂದು ಗ್ಲೂಕೋಸ್ ತಗೊಂಡಾಗ ಆ್ಯಂಡ್ 6 ಸರಿ ಸೈಕಲ್ ರನ್ ಆದಾಗ 6 18 ATP ಆ್ಯಂಡ್ 2 24 NADPH ಯುಟಿಲೈಸ್. ಸಾರಿ 24 ಅಲ್ಲ, 12 ಅಂದೆ ಅಲ್ಲ. 6 into 2 12, 12 ಅನ್ಬೇಕಿತ್ತು, 24 ಅಂದೆ. ಕರೆಕ್ಟ್ ಅಲ್ವಾ? ದಿಸ್ ಇಸ್ ವಾಟ್ ಹ್ಯಾಪನ್ಸ್. ಹೌ ಮೆನಿ ಮಾಲಿಕ್ಯೂಲ್ಸ್ ಆಫ್ ATP ರಿಕ್ವೈರ್ಡ್ ಕೇಳಿದರೆ, ಅದರಿಂದಾಗಿ 18 ವುಡ್ ಬಿ ದಿ ಆನ್ಸರ್. Pepkase enzyme is absent in mesophyll cell, present in bundle sheath cell, both A and B, none of these. Remember, C4 plants ಅಲ್ಲಿ 2 ಸೆಲ್ಸ್ ಇರುತ್ತೆ. ಈ ಮೀಸೋಫಿಲ್ ಸೆಲ್ ಅಲ್ಲಿ ಒಂದು ಭಾಗ ರಿಯಾಕ್ಷನ್ ಇದು ಆ್ಯಂಡ್ ಬಂಡಲ್ ಶೀಟ್ ಸೆಲ್ ಅಲ್ಲಿ ಇನ್ನೊಂದು ಭಾಗ ರಿಯಾಕ್ಷನ್ ಇದು ನಡೆಯುವಂಥದ್ದು. ಇಲ್ಲಿ ನಿಮಗೆ ಪೆಪ್ಕೇಸ್ ಕಾಣಿಸುತ್ತೆ, ರುಬಿಸ್ಕೋ ಕಾಣಿಸಲ್ಲ. ಆ್ಯಂಡ್ ಇಲ್ಲಿ ನಿಮಗೆ ರುಬಿಸ್ಕೋ ಕಾಣಿಸುತ್ತೆ, ಪೆಪ್ಕೇಸ್ ಕಾಣಿಸಲ್ಲ. ಸೊ ಪೆಪ್ಕೇಸ್ ಇಸ್ ಅಬ್ಸೆಂಟ್ ಇನ್ ಮೀಸೋಫಿಲ್, ಆಗಲ್ಲ. ಪ್ರೆಸೆಂಟ್ ಇನ್ ಬಂಡಲ್ ಶೀತ್, ಆಗಲ್ಲ. ಬೋತ್ A and B, ಆಗಲ್ಲ. ಏನು ಆಗಲ್ಲ ಅಂತ ಹೇಳಿದ್ರೆ ನನ್ ಆಫ್ ದೀಸ್ ವುಡ್ ಬಿ ದಿ ಆನ್ಸರ್. ಇಸ್ ಇಟ್ ಕ್ಲಿಯರ್? Excuse me. Rubisco has equal dash when CO2 and O2 is okay. ಈ ಪ್ರಶ್ನೆ ಸ್ವಲ್ಪ ಟೈಪಿಂಗ್ ಎಡವಟ್ಟಿದೆ ಅನ್ಸುತ್ತೆ. ಎನಿವೇಸ್, Rubisco has equal dash when CO2 and O2 is equal ಅಂತ ಆಗ್ಬೇಕು ಆಕ್ಚುಲಿ. ಓಕೆ, ನೆನ್ಪಿಟ್ಕೊಳ್ಳಿ. when CO2 and O2 are equal, Rubisco will even then have greater affinity for CO2 than for O2. Okay. ಪ್ರಾಬ್ಲಮ್ ಕ್ರಿಯೇಟ್ ಆಗೋದು ಯಾವಾಗ? when CO2 drops and O2 increases. ಆವಾಗ Rubisco will end up having greater affinity for O2 than CO2. ಐಡಿಯಲ್ ಕಂಡೀಷನ್ ಏನು ಅಂತ ಹೇಳಿದ್ರೆ CO2 ಹೆಚ್ಚಾಗಿ O2 ಕಮ್ಮಿ ಇದ್ರೆ ಬೆಟರ್. ಓಕೆ, ಈಕ್ವಲ್ ರೇಷಿಯೋ ಆಫ್ CO2 O2 ಇದ್ದಾಗ, well, ideally it should have equal, I think the answer here is going to be option C. Equal affinity irutte for CO2 and O2, which is not ideal. Okay, this wouldn't be the answer in that case. So ideal condition ಏನು? CO2 ಅನ್ನ ಹೆಚ್ಚಿಟ್ರೆ Rubisco confusion ಆಗಲ್ಲ and it will keep binding to CO2 and not to O2. So ನಿಮ್ಮ C3 cycle ಕರೆಕ್ಟ್ ಆಗಿ ನಡೆಯುತ್ತೆ. Next, C4 plants show saturation at CO2 concentration of. C4 plants show saturation at CO2 concentration of ಅಂತ ಕೇಳ್ತಾ ಇದ್ದಾರೆ. CO2 concentration C4 plants ಗೆ is related to pepkase enzyme. ನೆನಪಿರ್ಲಿ, ಪೆಪ್ಕೇಸ್ ಎನ್ಸೈಮ್ಗೆ ಯಾವುದೇ ರೀತಿಯ ಕನ್ಫ್ಯೂಷನ್ ಇಲ್ಲ. ಇದಕ್ಕೆ 360 ಮೈಕ್ರೋಲೀಟರ್ ಪರ್ ಲೀಟರ್ ಕಾನ್ಸಂಟ್ರೇಷನ್ ಆಫ್ CO2 ಇದ್ರೆ ಅದು ಕೆಲಸ ಮಾಡುತ್ತೆ. ಓಕೆ,
ರುಬಿಸ್ಕೋಗೆ 450 ಬೇಕು ಬಿಕಾಸ್ ಇಟ್ ನೀಡ್ಸ್ ಹೈಯರ್ CO2. ಕ್ಲಿಯರ್? ಸೊ 450 ಮೈಕ್ರೋಲೀಟರ್ ಪರ್ ಲೀಟರ್ ಇದು ಕಾನ್ಸಂಟ್ರೇಷನ್ ಬೇಕಾಗಿರೋದು ಫಾರ್ ರುಬಿಸ್ಕೋ. ಯಾಕಂದ್ರೆ ಇದಕ್ಕೆ ಕಾರ್ಬನ್ ಡೈಆಕ್ಸೈಡ್ ಬೈಂಡಿಂಗ್ ಎಬಿಲಿಟಿ ಕೂಡ ಇದೆ, ಆಕ್ಸಿಜನ್ ಬೈಂಡಿಂಗ್ ಎಬಿಲಿಟಿ ಕೂಡ ಇದೆ. ನೆಕ್ಸ್ಟ್, ದ ಪ್ರಾಡಕ್ಟ್ಸ್ ಆಫ್ ಲೈಟ್ ರಿಯಾಕ್ಷನ್ ಇನ್ ಫೋಟೋಸಿಂಥೆಸಿಸ್. ಲೈಟ್ ರಿಯಾಕ್ಷನ್ ಕೇಳಿದರೆ ವಿಚ್ ಇನ್ಕ್ಲೂಡ್ಸ್ ಬೋತ್ ಸೈಕ್ಲಿಕ್ ಅಂಡ್ ನಾನ್ ಸೈಕ್ಲಿಕ್ ಫೋಟೋಫಾಸ್ಫೋರಿಲೇಷನ್, ATP, NADPH and O2. That is your answer. ಇಲ್ಲೇ ಬಂತು ನಿಮ್ಮ ಆನ್ಸರ್. ಇಲ್ಲಿ ವಾಟರ್ ಕೊಟ್ಟಿದ್ದಾರೆ, ನಾಟ್ ಪ್ರೊಡ್ಯೂಸ್ಡ್. ಇಲ್ಲಿ ಕೂಡ ವಾಟರ್ ಕೊಟ್ಟಿದ್ದಾರೆ ಅಂಡ್ ಇಲ್ಲಿ CO2 ಕೊಟ್ಟಿದ್ದಾರೆ. CO2 is utilized, not released in photosynthesis, ಅಲ್ವಾ? Yes. Next question. The ratio of carbon dioxide fixation between C4 plant and C3 plant is. ಅಂದ್ರೆ ನೀವು C3 C4 ಅನ್ನ ಕಂಪೇರ್ ಮಾಡಿದ್ರೆ ಹೆಚ್ಚು ಕಾರ್ಬನ್ ಡೈಆಕ್ಸೈಡ್ ಯಾರು ಫಿಕ್ಸ್ ಮಾಡ್ತಾ ಇದ್ದಾರೆ? ಯಾರು ಫಿಕ್ಸ್ ಮಾಡ್ತಾ ಇದ್ದಾರೆ? ದಿ ಆನ್ಸರ್ ಇಸ್ ಗೋಯಿಂಗ್ ಟು ಬಿ 2:1. C4 plants can fix double the amount of CO2 than C3 if you give the same condition to both the plants. ಯಾಕೆ ಅಂತ ಹೇಳಿದ್ರೆ C3 ಪ್ಲಾಂಟ್ಸ್ ಅಲ್ಲಿ ರುಬಿಸ್ಕೋಗೆ ಮಧ್ಯದಲ್ಲಿ ಕನ್ಫ್ಯೂಷನ್ ಕ್ರಿಯೇಟ್ ಆಗೋ ಚಾನ್ಸ್ ಇದೆ. ನಾನು ಆಕ್ಸಿಜನಿಗೆ ಬೈಂಡ್ ಆಗಲ್ಲ CO2ಗ, and if it ends up binding with oxygen it will end up producing or rather doing photorespiration. ಅರ್ಥಾಯ್ತಾ? ಫೋಟೋರೆಸ್ಪಿರೇಷನ್ ಮಾಡಕ್ಕೆ ಸ್ಟಾರ್ಟ್ ಮಾಡುತ್ತೆ. ಸೊ ಓವರ್ ಆಲ್ ನಿಮ್ಮ ರೇಟ್ ಆಫ್ ಫೋಟೋಸಿಂಥೆಸಿಸ್ 500 ರುಬಿಸ್ಕೋ ಅಲ್ಲಿ 250 ಫೋಟೋ ರೆಸ್ಪಿರೇಷನ್ ಅಲ್ಲಿ ಇನ್ವಾಲ್ವ್ ಆದ್ರೆ 250 ಮಾತ್ರ C3 ಸೈಕಲ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದೆ. ಸೊ ರೇಟ್ ಆಫ್ ಫೋಟೋಸಿಂಥೆಸಿಸ್ ವಿಲ್ ಡ್ರಾಪ್. ನೆಕ್ಸ್ಟ್, when one CO2 molecule is fixed as one molecule of triose phosphate, which of the following photochemically made high energy chemical intermediates are used in the reduction phase? C3 cycle ಅಲ್ಲಿ ರಿಡಕ್ಷನ್ ಫೇಸ್ ಅಲ್ಲಿ ಯಾವ್ದು ಯೂಸ್ ಆಗುತ್ತೆ? 3 ಫೇಸ್ ಇದೆ, ಕಾರ್ಬಾಕ್ಸಿಲೇಷನ್, ರಿಡಕ್ಷನ್ ಅಂಡ್ ರೀಜನರೇಷನ್. ಸೊ ರಿಡಕ್ಷನ್ ಫೇಸ್ ಅಲ್ಲಿ 2 ATP ಅಂಡ್ 1 NADPH ಯೂಸ್ ಆಗುತ್ತೆ. ಮಿಕ್ಕಿರೋ 1 ATP ರೀಜನರೇಷನ್ ಅಲ್ಲಿ ಯೂಸ್ ಆಗುತ್ತೆ. ಹೌದಾ? ಎಸ್. ಟ್ರಯೋಸ್ ಫಾಸ್ಫೇಟ್ ಅಂದ್ರೆ ಏನು? ಇಲ್ಲಿ 3-phosphoglyceric acid. ಇದು ಟ್ರಯೋಸ್ ಫಾಸ್ಫೇಟ್. ಓಕೆ, that is one triose phosphate. ಇನ್ನೊಂದು glyceraldehyde 3-phosphate also can be that. But anyways, the answer is this. ಹೌದು, ಫಿಕ್ಸ್ಡ್ ಕೇಳಿರೋ ಕಾರಣದಿಂದ it is going to be glyceraldehyde 3-phosphate. So PgAl. ಓಕೆ, ಸ್ಟೇಟ್ಮೆಂಟ್ಸ್ ಕೊಟ್ಟಿದ್ದಾರೆ, ಕರೆಕ್ಟ್ ಸ್ಟೇಟ್ಮೆಂಟ್ಸ್ ಯಾವುದು ಅಂತ ಐಡೆಂಟಿಫೈ ಮಾಡಿ ಅಂತ ಕೇಳ್ತಾ ಇದ್ದಾರೆ. ಐಡೆಂಟಿಫೈ ಕರೆಕ್ಟ್ ಸ್ಟೇಟ್ಮೆಂಟ್ಸ್ ರಿಗಾರ್ಡಿಂಗ್ chemiosmotic hypothesis. Chemiosmotic hypothesis. Splitting of the water molecule takes place on the inner side of the membrane. ಇವಾಗ ಸಡೆ ಹೇಳಿದೆ ನಾನು. ಹೌದು, ಇದು ಲ್ಯೂಮೆನ್ ಅಲ್ಲಿ ನಡೆಯುವಂಥ ಪ್ರೋಸೆಸ್. ಲ್ಯೂಮೆನಿನ ಒಳಗಡೆ H+ ಆಕ್ಸಿಜನ್ ಎಲೆಕ್ಟ್ರಾನ್ ರಿಲೀಸ್ ಆಗೋದು. ಎಲೆಕ್ಟ್ರಾನ್ ಗೋಸ್ ಟು ಫೋಟೋಸಿಸ್ಟಮ್ ಟು ಆಕ್ಸಿಜನ್ ಎಕ್ಸ್ಟ್ರಾ ರಿಲೀಸ್ ಆಗುತ್ತೆ. H+ will be in the lumen so that it can later become part of the proton gradient which will then help ATP production. I repeat, ನಿಮಗೆ ಕಾನ್ಸೆಪ್ಟಲ್ ಡೌಟ್ ಇದ್ರೆ ಪ್ಲೀಸ್ ವಿಸಿಟ್ ಅಭಿಯಾನ್ 2.0 photosynthesis in higher plants. ಟೈಮ್ ಸ್ಟ್ಯಾಂಪ್ ಇದೆ, ಯು ಕ್ಯಾನ್ ವಿಸಿಟ್ ದಿಸ್ ಟಾಪಿಕ್. Protons accumulate within the lumen of the thylakoid. ಹೌದು, so that proton gradient can be created. ಅಂದ್ರೆ luminal ಜಾಸ್ತಿ and stromal ಕಮ್ಮಿ. Primary acceptor of electron transfers the electrons to an electron carrier ಅಂತ ಕೊಟ್ಟಿದ್ದಾರೆ. NADP reductase enzyme is located on the stroma side of the membrane. ಇದು ಸರಿ. We'll come to see little later. Proton increases in number in stroma. Proton increases in number in the stroma. ಇದು ತಪ್ಪು. It decreases. ಸ್ಟ್ರೋಮದಲ್ಲಿ ಕಮ್ಮಿ ಆಗುತ್ತೆ, ಲ್ಯೂಮಿನಲ್ಲಿ ಜಾಸ್ತಿ ಆಗುತ್ತೆ. So for sure we know that A is correct, B is correct and D is correct. Answer should be this. Primary acceptor of electron transfers the electron to electron carrier ಕೊಟ್ಟಿದ್ದಾರೆ, ಇದು ತಪ್ಪು. ಇದು proton carrier ಆಗಬೇಕು. ನಿಮ್ಮ ಬುಕ್ ಇದೆ ಸ್ಟೇಟ್ಮೆಂಟ್. And this proton carrier is plastoquinone.
ಪ್ಲಾಸ್ಟೋಕ್ವಿನೋನ್ ಎಲೆಕ್ಟ್ರಾನ್ ಅನ್ನ ತಗೊಳುತ್ತೆ ಹೌದು, ಬಟ್ ಅದರ ಹಿಡನ್ ಪರ್ಪಸ್ ಏನ್ ಗೊತ್ತಾ, H+ ಅನ್ನ ಪಂಪ್ ಮಾಡೋದು ಫ್ರಮ್ ದ ಸ್ಟ್ರೋಮಾ ಟು ದ ಲ್ಯೂಮೆನ್. ಅದಕ್ಕೆ ಹೈಡ್ರೋಜನ್ ಜಾಸ್ತಿ ಇಷ್ಟ. ಎಲೆಕ್ಟ್ರಾನ್ ಕ್ಯಾರಿಯರ್ಸ್ ಇನ ದಾರಿಯಲ್ಲಿದೆ, ಅದಕ್ಕೆ ಎಲೆಕ್ಟ್ರಾನ್ ಕ್ಯಾರಿ ಮಾಡ್ಕೊಳ್ಳುತ್ತೆ, ಅದು ಬೇರೆ ವಿಷಯ. ಕ್ಲಿಯರ್? ಲಾಸ್ಟ್ 2 questions to go. First stable product of CO2 fixation in sorghum. ಎಕ್ಸಾಂಪಲ್ ಮೂಲಕ ಕೇಳ್ತಾ ಇದ್ದಾರೆ. sorghum is C4. sorghum ಜೊತೆ ಶುಗರ್ ಕೇನ್, ಅಮರಾಂಥಸ್ ಅಂಡ್ ಮೇಸ್. ಮಾಸ್ MASS. ಮೇಸ್, ಅಮರಾಂಥಸ್, sorghum, ಶುಗರ್ ಕೇನ್. ಇದರಲ್ಲಿ ಫಸ್ಟ್ ಸ್ಟೇಬಲ್ ಪ್ರಾಡಕ್ಟ್ ಯಾವುದು ಮಕ್ಕಳೇ? It is of course oxaloacetate, which has 4 carbons in it. Last question for this particular session. Which of the following statement is incorrect? Grana lamellae have both PS1 and PS2. Please remember, ಇದು ಗ್ರಾನಾ, ಒಂದು ಥೈಲಾಕಾಯ್ಡ್ ಇನ್ನೊಂದು ಥೈಲಾಕಾಯ್ಡಿನ ಮೇಲೆ ಇದ್ರೆ ಗ್ರಾನಾ. when the two are connected, ಆ ಕನೆಕ್ಷನ್ ಅನ್ನ ಥೈಲಾಕಾಯ್ಡ್ ಅಥವಾ ಸ್ಟ್ರೋಮಲ್ ಲ್ಯಾಮೆಲ್ಲೆ ಅಂತ ಕರಿತೀವಿ. ಓಕೆ, ಇನ್ಕರೆಕ್ಟ್ ಕೇಳ್ತಾ ಇದ್ದಾರೆ. ಗ್ರಾನಲ್ ಲ್ಯಾಮೆಲ್ಲೆ have both PS1 and PS2, which is true. Cyclic photophosphorylation involves both PS1 and PS2, ಇದು ತಪ್ಪು. Photosystem 2 is not a part of cyclic photophosphorylation. Both ATP and NADPH plus H plus are non-cyclic, synthesized during photophosphorylation. Stroma lamellae have PS1 only and lack NADP reductase. So this is the statement. This is correct. ಹೌದಾ? Both ATP and NADPH are produced during non-cyclic photophosphorylation. ಇದು ಕೂಡ ಸರಿ. ಗ್ರಾನಲ್ ಲ್ಯಾಮೆಲ್ಲೆ ಅಂದ್ರೆ ಈ ಭಾಗದಲ್ಲಿ ನಿಮಗೆ ಫೋಟೋಸಿಸ್ಟಮ್ 1, ಫೋಟೋಸಿಸ್ಟಮ್ 2 ಎರಡೂ ಇದೆ ಹೌದು, ಬಟ್ ಈ ಭಾಗ ಇದೆಯಲ್ಲ ಇಲ್ಲಿ ಹೈಲೈಟೆಡ್, ಈ ಸ್ಟ್ರೋಮಲ್ ಲ್ಯಾಮೆಲ್ಲೆ ಭಾಗದಲ್ಲಿ ನಿಮಗೆ ಬರೀ ಫೋಟೋಸಿಸ್ಟಮ್ 1 ಇರೋದು. ಫೋಟೋಸಿಸ್ಟಮ್ 1 ನಿಮಗೆ ಸ್ಟ್ರೋಮಲ್ ಲ್ಯಾಮೆಲ್ಲೆ, ಗ್ರಾನಲ್ ಲ್ಯಾಮೆಲ್ಲೆಯಲ್ಲೂ ಇದೆ. ಫೋಟೋಸಿಸ್ಟಮ್ 2 ಗ್ರಾನಲ್ ಲ್ಯಾಮೆಲ್ಲೆಯಲ್ಲಿ ಮಾತ್ರ. ಈ ಪಿಂಕ್ ಶೇಡೆಡ್ ರೀಜನ್ ಅಲ್ಲಿ ಫೋಟೋಸಿಸ್ಟಮ್ 2 ಇಲ್ಲ. ಸೊ ಇನ್ಕರೆಕ್ಟ್ ಕೇಳಿರೋ ಕಾರಣದಿಂದ ಆಪ್ಷನ್ ಬಿ ವುಡ್ ಬಿ ದಿ ಆನ್ಸರ್. ಇದು ನಮ್ಮ ಕೊನೆಯ ಪ್ರಶ್ನೆ. ಲೈಕ್ ಐ ಸೆಡ್, ಇಫ್ ಯು ವಾಂಟ್ ಮಚ್ ಮೋರ್ ಪ್ರಾಕ್ಟೀಸ್ ಆನ್ ದಿಸ್ ಟಾಪಿಕ್, ಕ್ವಿಕ್ ಆಗಿ ರಿವಿಷನ್ ಮಾಡ್ಕೊಳ್ಳಿ ಒಮ್ಮೆ. ಗೋ ಟು ಅಭಿಯಾನ್ ಅಂಡ್ ಆ ಅಭಿಯಾನ್ ಇದು ಲೆಕ್ಚರಿಗೆ ಹೋಗಿ ಟೈಮ್ ಸ್ಟಾಂಪ್ ಇದೆ, ವಿಸಿಟ್ ದೀಸ್ ಟಾಪಿಕ್ಸ್, ಕ್ವಿಕ್ ಆಗಿ ಒಂದು ರಿವಿಷನ್ ಮಾಡ್ಕೊಳ್ಳಿ. 1.5x 2x whatever, and you will be good to go with. Okay, so in KCET on an average ಒಂದು ಪ್ರಶ್ನೆನ ಕೇಳ್ತಾರೆ. ಇದನ್ನ ಹೇಳ್ತಾ I'm ending the session. I will see you in respiration in plants chapter. Thank you.